ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ನಿನ್ನೆ ಈರುಳ್ಳಿ ಬೆಲೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಇವತ್ತು ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ. ಅಮೌಂಟ್ ಕೂಡ ಹಾಗೆಯೇ ಇವತ್ತು ಅರೈವಲ್ಸು ಸಿಕ್ಕಾಪಟ್ಟೆ ಕಡಿಮೆ ಬಂದಿದೆ. ಸೊ ಇದರಿಂದಾಗಿ ರೇಟು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆಯಾ ಅಂತ ಹೇಳಿಬಿಟ್ಟು ನಾವು ಚೆಕ್ ಮಾಡಬೇಕಾಗತ್ತೆ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಹಾಗೆಯೇ ಅಮೌಂಟ್ ಕೂಡ ನಾವು ಇವಾಗ ಚೆಕ್ ಮಾಡಬೇಕಾಗತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 10/6/2025 ಮಂಗಳವಾರ. ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಇದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಏನು ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 12 ರೂಪಾಯಿ kg ಇದೆ. ಇದು ಒಂದು ಕ್ವಿಂಟಲ್ಗೆ 1200 ರೂಪೀಸ್ ಆಗುತ್ತೆ. ಮಹಾರಾಷ್ಟ್ರ ಆನಿಯನ್ನು ಇದು ನೀವು ನೋಡಬಹುದು. ಇವಾಗ ನೀವು ನೋಡ್ತಿರುವಂತಹ ಆನಿಯನ್ನು ಮಹಾರಾಷ್ಟ್ರ ಆನಿಯನ್ನು. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಆನಿಯನ್ನು ಬಿಜಾಪುರದ ಆನಿಯನ್ನು. ಇದು 14 ರೂಪಾಯಿ kg ಇದೆ. ಒಂದು ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ನೋಡಬಹುದು ಬಿಜಾಪುರದ ಆನಿಯನ್ನು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದು ಮಹಾರಾಷ್ಟ್ರದ ಆನಿಯನ್ನು 13 ರೂಪಾಯಿ kg ಇದೆ. ಒಂದು ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂಥ ಈರುಳ್ಳಿ ಇದೆ. ಇದು 15 ರೂಪಾಯಿ kg ಇದೆ. 1500 ರೂಪಾಯಿ ಆಗುತ್ತೆ ಬಿಜಾಪುರದ ಆನಿಯನ್ನು. ಸೊ ನೋಡಬಹುದು ನೀವು. ಬಿಜಾಪುರದ ಆನಿಯನ್ನು ಬೇಕು ಅಂದವರು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೋದು. ಇದು ಕೂಡ ಬಿಜಾಪುರದ ಆನಿಯನ್ನು 15 ರೂಪಾಯಿ kg ಇದೆ. 1500 ರೂಪಾಯಿ ಆಗುತ್ತೆ. ಸೈಜ್ಗಳನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಇದ್ದಾವೆ. ಇದು 18 ರೂಪಾಯಿ kg ಇದೆ. ಒಂದು ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ಇದು ಕೂಡ ಬಿಜಾಪುರದ ಈರುಳ್ಳಿ. ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ 18 ರೂಪಾಯಿ kg ಇದೆ. 1800 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು. ಮಹಾರಾಷ್ಟ್ರದ ಆನಿಯನ್ನು ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು. ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಇದು ನಾವು ಇದು ಒಂದು kgಗೆ 18 ರೂಪಾಯಿ ಇದೆ. 1800 ರೂಪಾಯಿ ಕ್ವಿಂಟಲ್ ಆಗುತ್ತೆ ಬಿಜಾಪುರದ ಆನಿಯನ್ನು. ಸೊ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ, ನೋಡಬಹುದು. ಇಂದಿನ ಮಾರ್ಕೆಟ್ನಲ್ಲಿ ನಿಮಗೆ ಬೇಕಾಗಿರುವಂತಹ ಅಮೌಂಟಲ್ಲಿ ಕೂಡ ಸಿಗುತ್ತೆ ಈರುಳ್ಳಿ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 20 ರೂಪಾಯಿ kg ಇದೆ. ಒಂದು ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ಇದು ಬಿಜಾಪುರದ ಆನಿಯನ್ನು. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು. ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ 20 ರೂಪಾಯಿ kg ಇದೆ. 2000 ರೂಪೀಸ್ ಆಗುತ್ತೆ ಒಂದು ಕ್ವಿಂಟಲ್ಲು. ಇದು ಕೂಡ ಬಿಜಾಪುರದ ಆನಿಯನ್ನು. ನಿಮಗೆ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು 24 ರೂಪಾಯಿ kg ಇದೆ. ಇದು ಒಂದು ಕ್ವಿಂಟಲ್ಗೆ 2400 ರೂಪೀಸ್ ಆಗುತ್ತೆ ಮಹಾರಾಷ್ಟ್ರ ಆನಿಯನ್ನು. ನೋಡಬಹುದು 24 ರೂಪಾಯಿಗೆ ಒಂದು kg ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 22 ರೂಪಾಯಿ kg ಇದೆ. ಇದು 2200 ರೂಪೀಸ್ ಆಗುತ್ತೆ ಮಹಾರಾಷ್ಟ್ರ ಆನಿಯನ್ನು. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಂಡು ಹೋಗಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿ ಬಿಜಾಪುರದ ಈರುಳ್ಳಿ. ಇದು ಒಂದು ಕ್ವಿಂಟಲ್ಗೆ 2200 ರೂಪೀಸ್ ಆಗುತ್ತೆ. ಒಂದು kgಗೆ 22 ರೂಪೀಸ್ ಆಗುತ್ತೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿ 22 ರೂಪಾಯಿ kg ಇದೆ. ಇದು ಒಂದು ಕ್ವಿಂಟಲ್ಗೆ 2200 ರೂಪೀಸ್ಗೆ ಸಿಗುತ್ತೆ ಮಹಾರಾಷ್ಟ್ರದ ಈರುಳ್ಳಿ ಇದು. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ 24 ರೂಪೀಸು ಟಾಪ್ ರೇಟ್ ನಡೀತಾ ಇದೆ. ಹಾಗೆಯೇ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ನೀವು ಬೆಳೆದಿರೋ ಬೆಳೆನ ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಈ ವಿಡಿಯೋದಲ್ಲಿ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ನೀವು ಮಾತಾಡ್ಕೊಳ್ಳಿ. ನೀವು ಬೆಳೆದಿರುವಂತಹ ಬೆಳೆದು ವಿಡಿಯೋಗಳನ್ನ ಕಳಿಸಿ. ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ. ವಿಡಿಯೋಗಳನ್ನ ಕಳಿಸಿ ಯಾವ ರೇಟಿಗೆ ಹೋಗುತ್ತೆ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನೀವು ಮಿಸ್ ಮಾಡಬೇಡಿ. ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ತಗೊಬಂದು ಮಾರಬಹುದು. ಇವಾಗ ನಾವು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈರುಳ್ಳಿಯ ಸೈಜ್ ವೈಸ್ ಮೇಲೆ ಏನು ಅಮೌಂಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದರಲ್ಲಿ ನಮ್ಮ ಕರ್ನಾಟಕದ ಆನಿಯನ್ಗೆ ಸೂಪರ್ ಕ್ವಾಲಿಟಿ ಈರುಳ್ಳಿಗೆ 1800 ರೂಪಾಯಿಂದ 1900 ರೂಪಾಯಿ ತನಕ ನಡೀತಾ ಇದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1500 ರೂಪಾಯಿಂದ 1700 ರೂಪಾಯಿ ತನಕ ನಡೀತಾ ಇದೆ. ಆಮೇಲೆ ಕ್ವಾಲಿಟಿ ಎಲ್ಲ ಮಿಕ್ಸಲ್ಲಿ ಇರುತ್ತಲ್ಲ ಆ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 300 ರೂಪಾಯಿಂದ 1200 ರೂಪಾಯಿ ತನಕ ನಡೀತಾ ಇದೆ. ಅದರಲ್ಲಿ ಇವಾಗ ಮಹಾರಾಷ್ಟ್ರ ಈರುಳ್ಳಿಗೆ ನಾವು ನೋಡೋದಾದ್ರೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಓವರ್ ಬಿಗ್ ಸೈಜಲ್ಲಿ ಇರಬೇಕು, ಚೆನ್ನಾಗಿ ಡ್ರೈ ಆಗಿರಬೇಕು,
ರೌಂಡ್ ಶೇಪಲ್ಲಿ ಇರಬೇಕು, ಡಬ್ಬಲ್ ಪತ್ತಿ ಇರುವಂತಹ ಈರುಳ್ಳಿಗೆ 2,400 ರೂಪಾಯಿಂದ 2,500 ರೂಪಾಯಿ ತನಕ ನಡೀತಾ ಇದೆ. 24 ರೂಪಾಯಿಂದ 25 ರೂಪಾಯಿ ತನಕ ನಡೀತಾ ಇದೆ. ಫುಲ್ ಗೋಲ್ ಅದರಲ್ಲಿ 22 ರೂಪಾಯಿಂದ 23 ರೂಪಾಯಿ ತನಕ ನಡೀತಿದೆ. 2,200 ರೂಪಾಯಿಂದ 2,300 ರೂಪಾಯಿ ತನಕ ನಡೀತಾ ಇದೆ. ಮುಕ್ಕಾಲು 2,000 ರೂಪಾಯಿಂದ 2,200 ರೂಪಾಯಿ ತನಕ ನಡೀತಾ ಇದೆ. ಮೀಡಿಯಮ್ಮು 1,600 ರೂಪಾಯಿಂದ 1,800 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಟ 800 ರೂಪಾಯಿಂದ 1,000 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಟಿ 300 ರೂಪಾಯಿಂದ 500 ರೂಪಾಯಿ ತನಕ ನಡೀತಾ ಇದೆ. ಜೋಡಿ ಎಲ್ಲ ಮಿಕ್ಸ್ ಇರೋ ಅಂಥದ್ದಕ್ಕೆ 500 ರೂಪಾಯಿಂದ 800 ರೂಪಾಯಿ ತನಕ ನಡೀತಾ ಇದೆ. ಹಾಗೆಯೇ ಚಿಕ್ಕ ಸೈಜು ಮತ್ತು ಮಿಕ್ಸ್ ಎಲ್ಲ ತರ್ತಿರಲ್ವ, ಅದಕ್ಕೆ 800 ರೂಪಾಯಿಂದ 1,200 ರೂಪಾಯಿ ತನಕ ನಡೀತಾ ಇದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1,600 ರೂಪಾಯಿಂದ 2,000 ತನಕ ನಡೀತಾ ಇದೆ. ಇದಿಷ್ಟು ಪರ್ 100 kg ಈರುಳ್ಳಿಗೆ, ಅಂದರೆ 1 ಕ್ವಿಂಟಲ್ ಈರುಳ್ಳಿಗೆ ಈ ಅಮೌಂಟು ನಡೀತಾ ಇರೋವಂಥದ್ದು. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ ಮೇಲೆ ಇರುವಂತಹ ರೇಟು ಇದಾಗಿದೆ. ಸೊ ಇದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ರೈತರು ನೀವು ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ಮಾರಬೇಕು ಅಂತ ತರಬೇಕು ಅನ್ನೋರು ಇದ್ದರೆ ಸೊ ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ಆವಾಗ ನಿಮಗೂ ಕೂಡ ಒಂದು ಒಳ್ಳೆ ರೇಟು ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಾ ಇರೋ ಅಂಥದ್ದು. ಸೊ ಏನೇ ಡೌಟ್ ಇದ್ದರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು. ಇದು ಯಾವುದೋ ಬೇರೆ ವಿಡಿಯೋಗಳು ಅಥವಾ ಇದ್ಯಾವುದೋ ಬೇರೆ ಡೇಟಿಂದ ಅಂತ ಹೇಳಿ ನೀವು ನೋಡೋದಾದರೆ ಯಾವುದೂ ಅಲ್ಲ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರೋ ಅಂತಹ ವಿಡಿಯೋ ಇದಾಗಿದೆ. ಹಾಗೆಯೇ ಸೇಮ್ ರೇಟಲ್ಲೇ ನಡೀತಾ ಇದೆ. ರೈತರು ಇದೇ ರೇಟಲ್ಲೇ ನೀವು ಮಾರಬೇಕು ಅಂದರೆ ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ತಗೊಬಂದು ಮಾರಬಹುದು. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ. ಇವಾಗ ನೀವು ನೋಡ್ತಿರೋ ಅಂಥದ್ದು ದಾಸನಪುರ ಮತ್ತು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು 26,686 ಬ್ಯಾಗ್ಸ್ ಬಂದಿದೆ, ಅಂದರೆ ಕಡಿಮೆ ಬ್ಯಾಗ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ. ಸೊ ನೋಡಬಹುದು. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಆಗಿತ್ತು. ಸೊ ಈ ವಿಡಿಯೋನ ಒಂದಷ್ಟು ಚೆನ್ನಾಗಿ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೆಲ್ಪ್ ಆಗಿದ್ದರೆ ಲೈಕು, ಶೇರು, ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲಿರಲಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.